ಕರ್ಮಗಳ ಮೂಟೆ ಕಟ್ಟಿ ಶಕುನಿ ಪಾತ್ರ ಧರಿಸಿದ ಧೀರ ರಣಧೀರ ಸತ್ಯದ ಹಾದಿ ಹಿಡಿದು ಹರಿಶ್ಚಂದ್ರ ಸ್ಮಶಾನದಲ್ಲಿ ಎಣಕಾವಲು ಕುಂತ ದುರ್ಯೋಧನ 2 ದಿನವಾದರೂ ಸಿಂಹದಂತೆ ಗರ್ಜನೆ ಮಾಡ ಮೆರವಣಿಗೆಯಲ್ಲಿ ಮೆರೆದಾಡಿದ ಇಲ್ಲಿ ಸತ್ತ ಮೇಲೆ ಒಳ್ಳೆ ನಡೆಸಿಕೊಳ್ಳುವುದಕ್ಕಿಂತ ಇದ್ದಾಗ ಜನಗಳ ರಕ್ತ ಹೀರೆ ನಾನು ಗುಡುಗಬೇಕು. ಸಿಡಿಲು ಬಡಿದಾಗ ಭಯ ಬಂದಂತೆ ನನ್ನ ಕಣ್ಣರ ನಡುಕು ಬಿಟ್ಟಬೇಕು. ಕೋಲಂಚಿನ ಕಣ್ಣೀರು ಕಣ್ಣ ಸನ್ನೆಯಲ್ಲಿ ಕರಗಿ ಉಪ್ಪರಿಗೆ ಉಯ್ಯಾಲಲ್ಲಿ ಸರಸಕ್ಕೆ ಸಿರುಗು ಜಾರಿಸಬೇಕು. ಯಾವ ಜಾತಿಯಾಗಲಿ ನನಗೆ ಬೇಕಾಗಿರುವ ಕಾಮದ ಸುಖ ಸಿಕ್ಕರೆ ಸಾಕು. ಕಾಮದ ಮತ್ತಲ್ಲಿ ಮದವೇರಿಸಿಕೊಳ್ಳಬೇಕು. ಇಲ್ಲಿ ಪ್ರೀತಿಯಲ್ಲ ಸುಳ್ಳು. ಕಾಮ ಕೆರಳಿದಾಗಲೇ ಪ್ರೀತಿ ಹುಟ್ಟುವುದು. ದೇಹ ಸುಖಕ್ಕೋಸ್ಕರ ಪ್ರೀತಿ ಎಂಬ ಪದವನ್ನಡೆ ಹಿಡಿದು ಸುಂದರ ದೇಹಗಳ ಸ್ಪರ್ಶ ಸೆಳೆವೆ ಈ ರಣಧೀರ. ಚಾಣಕ್ಷತನಾದ ನನ್ನ ತಮ್ಮನಾದ ಮಗಧೀರನಿಗೆ ನಯ ಪಾಯಸನು ಕೊಡುವುದಿಲ್ಲ. ತಿಪ್ಪಲಾಗಿ ಹಾಕಿದರು ಅಂಗೈಯಗಳ ಜಾಗ ಪಡೆಯಲು ಸಾಧ್ಯವಿಲ್ಲ. ಏನು ಸಾಹೇಬರು ಗಾಢವಾಗಿ ಆಲೋಚನೆ ಮಾಡ್ತಿರುವಾಗಿದೆ. ಅದೇನೆಂದು ಕೇಳಬಹುದೇ? ಏನಿಲ್ಲ ಕಾವ್ಯ, ನಿನ್ನ ಪ್ರೇಮ ಧ್ಯಾನ ಮಾಡುತ್ತಲೇ ಇದ್ದೆ. ನಿನ್ನ ಪ್ರೀತಿ ಪ್ರೇಮ ಅಮಲಿನಲ್ಲೇ ಆಳವಾಗಿ ಹೇಳಿದ್ದೆ. ನಾನು ಬಂದ ತಡವಾಗಿದೆಯಾ? ನೀ ನಿನ್ನ ಸೌಂದರ್ಯ ಸವಿಯಲು ಕಾತರವಾಗಿ ಹೇಳಿದ್ದೆ. ಬಾನಲ್ಲೇ ಬಾ. ಆ ದೇವರು ಈ ನನ್ನ ದೇಹವನ್ನ ಅಂದವಾಗಿ ಸೃಷ್ಟಿಸಿರುವುದೇ ಈ ನನ್ನ ರಣಧೀರ ಸಭೆಯಲ್ಲಿಂದೆ ಅಲ್ವಾ? ಹಾಗಿದ್ದಲ್ಲಿ ಮತ್ತೇಕೆ ತಡ? ಬಾ ಹೋಗೋಣ, ಒಬ್ಬರನ್ನೊಬ್ಬರ ಸೌಂದರ್ಯ ಸವಿಯೋಣ. ಸರಿ, ನನಗಿನ್ನು ತಡವಾಯ್ತು. ನಾನಿನ್ನು ಹೋಗಿ ಬರ್ತೇನೆ. ಬಾಯ್. ರಕ್ಷಣ
ಬರ್ತೀನಿ. ಬಾಯ್. ರಣಧೀರನ ಪಾತ್ರ ಮೆಚ್ಚಿ ಅವರು ಶಾರದಮ್ಮ ಅವರು ಅರ್ಗನಹಳ್ಳಿಯಿಂದ 500 ಅವರಿಗೆ ನನ್ನ ಧನ್ಯವಾದಗಳು. ಕುಳ್ಳ ಮೋಸಕ್ಕೆ ಹೆಸರುವಾಸಿಯಾಗಿರುವ ಸಹೋದರ, ನಿನ್ನ ದೇಹದಿಂದ ಆರಿಸುವ ರಕ್ತವನ್ನು ಸರಸರ ನರವಿಲ್ಲದ ನಾಮರ್ದನಂತಿರುವ ನೀನು ನನ್ನ ಸಹೋದರನಾಗಲು ಸಾಧ್ಯವಿಲ್ಲ. ನನ್ನ ಅಪ್ಪರಸಿಕ ನಿನ್ನ ತಾಯಿಯಂತ ಸಾವಿರಾರು ಜನರನ್ನು ಸ್ವಾರ್ಥ ಸೆಳೆದಿದ್ದಾರೆ. ಹಾಗಂತ ಅವರೆಲ್ಲರನ್ನು ನನ್ನ ಸಹೋದರರೆಂದು ಆಸ್ತಿಯಲ್ಲಿ ಪಾಲು ಕೊಡುವುದಂತೆ. ಅಷ್ಟಕ್ಕೂ ಒಂದಾದರೂ ರೂಪಿದೆಯ ಮಲತಾಯಿಯ ಮಗನೆಂದು ನೀನು ಅಷ್ಟು ಕೇವಲವಾಗಿ ತಿಳಿದುಕೊಳ್ಳಬೇಡಲೇ ಬಚ್ಚ. ನಾನು ಎಲ್ಲಿ ಹೇಗೆ ಹಿಡಿದುಕೊಳ್ಳಬೇಕೆಂದರೆ ಚೆನ್ನಾಗಿ ಗೊತ್ತು. ಕಾದು ನೋಡೋ ಸಮಯ ಹತ್ತಿರವಿರುವುದು. ನಾನು ಮನುಷ್ಯನಲ್ಲ, ಮನುಷ್ಯನ ಆಕಾರದಲ್ಲಿರುವ ರಾಕ್ಷಸ. ಒಕ್ಕಸಾರಿ ಡಿಸೈಡ್ ಆಗಿ ಬರಲೇಬೇಕಿದೆ. ಏಕೆನೇ ಬುಲ್ಡೋಜರ್ನೇ ತೊಕ್ಕಿ ಬಾರದ ಬುತ್ತ ಲೆಫ್ಟ ರೈಟ ಟಾಪ ಬಾಟಮ ಎಡ್ಡುನೊಟ್ಟಿ ಹೇಗೆ ಪೆಟ್ಟುಕೋಕಿನ ಕೊಡಕ ಇಂಚು ಬಾಡಿ ದೊರಕದ. ನೀನು ರಾಕ್ಷಸನಾದರೆ ಆ ರಾಕ್ಷಸನನ್ನೇ ಕೊಂದು ಮಟ್ಟ ಹಾಕುವ ಚತುರ್ಮುಖ ಸರದಾರ ಈ ರಣಧೀರ. ನೀನು ಅರುಪಲ, ನೀನು ಅರಸ್ತ ಮೆರುಪಲ ಚಾಲೆಂಜ್ ಯುದ್ಧ ಮಾಡಿ ಬಿಲ್ಲು ಬಾಣ ಉಡಿ ಸಿದ್ಧವಾಗಿರೋದು. ಬಾಣ ನಿನ್ನೆದೆಗೆ ತಾಕಿಸ ನಿನ್ನೆದೆ ಬಡಿದ ನಿಲ್ಲಿಸಿದ ಹೋದರ ನನ್ನ ಹೆಸರು ಮಗಧೀರನ ಅಲ್ಲ ಮರೆ. కాశీకి పోయాను, కాషాయ మనిషి అయిపోను అనుకున్నావా? వారణాసురునికి పోయాడు, తన వరస మార్చుకున్నాడు అనుకున్నావా? అదే రక్తం, అదే పౌరుషం. ಬಿಲ್ಲು ಬಾಣ ಹಿಡಿದು ಯುದ್ಧ ಮಾಡಲು ಇದು ಅರ್ಜುನ ಕಾಲ ಅಲ್ಲ ಮರಿ.
ಬ್ರಹ್ಮ ರಾಕ್ಷಸನಂತೆ ಹಿಂಸೆಗೊಂಡು ಪ್ರಾಣ ಹಾರಿಸುವ ಕಲಿಕಾಲ ಬಂದ ಬರುತ್ತೆ, ವೇಟ್ ಮಾಡಲೇ. ಹೋಗಲೇ ಹೋಗು ಕತ್ತೆ ಕಿರ್ವ, ಆಸೆ ಬಿಟ್ಟು ಬದುಕಿದರೆ ನಿನ್ನ ಆಯುಸ್ಸು ಗಟ್ಟಿರುತ್ತದೆ. ಬುಷ್ అంటే గాలి దిగబెట్టిపోయి వరదాపురనల్ల నువ్వెంత, నీ బతకెంత? నా ఎడం 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 నా ఎడం కాల్చి బూడిద చేస్తా. నేను మాట్లాడేటప్పుడు నీ చెవులు మాత్రం పని చేయాలా? కాదు కూడదని ఇంకేమైనా పని చేశావా? ఏ బిడ్డా, నీకు నెక్స్ట్ బర్త్డే ఉందా? వస్తా. పోరా పో, ఎవడన్నా ఎరకంటే ఎదుర్చక, నువ్వేమే పెద్ద తావగిరి కదలే. నేను